ನಿನ್ನೆಯೇ ಸರ್ಕಾರ ರಚನೆಗೆ ವಿಜಯರಿಂದ ಹಕ್ಕು ಮಂಡನೆ, ಕ್ಲಿಯರ್ ಮೆಜಾರಿಟಿ ಜೊತೆ ಬನ್ನಿ ಎಂದಿರುವ ರಾಜ್ಯಪಾಲರು. ಇವತ್ತು ದಳಪತಿ ಪ್ರಮಾಣ ವಚನ ಸ್ವೀಕಾರ ಡೌಟ್. ಇವತ್ತು ಸಂಜೆ 5:30ಕ್ಕೆ ಡಿಎಂಕೆ ಶಾಸಕಾಂಗ ಪಕ್ಷದ ಸಭೆ. ಆದರೆ ಟಿವಿಕೆ ಸರ್ಕಾರ ರಚನೆಗೆ ನಾವು ಅಡ್ಡಿಪಡಿಸೋದಿಲ್ಲ ಅಂದ ಎಂಕೆ ಸ್ಟಾಲಿನ್. ಜೊತೆಗೆ 2,500 ಬೇಡ, ಗೃಹಿಣಿಯರಿಗೆ 1,000 ಕೊಡಲಿ ಅಂತಲೂ ಸಲಹೆ. ತಮಿಳುನಾಡಿನಲ್ಲಿ ಆರಂಭವಾದ ರೆಸಾರ್ಟ್ ಪಾಲಿಟಿಕ್ಸ್. ಪುದುಚೇರಿ ರೆಸಾರ್ಟ್ಗೆ 15 ಮಂದಿ ಎಐಎಡಿಎಂಕೆ ಶಾಸಕರು ಶಿಫ್ಟ್. ಇತ್ತ ಮಹಾಬಲಿಪುರದ ರೆಸಾರ್ಟ್ಗೆ ಶಿಫ್ಟ್ ಆದ ಟಿವಿಕೆ ಎಂಎಲ್ಎಗಳು. ಇನ್ನೇನು ಕೆಲವೇ ಹೊತ್ತಲ್ಲಿ ತಮ್ಮ ಪಕ್ಷದ ಶಾಸಕರನ್ನ ಭೇಟಿಯಾಗಲಿರೋ ವಿಜಯ್. ಚೆನ್ನೈನ ಪನಿಯೂರಿನಲ್ಲಿರುವ ಟಿವಿಕೆ ಕಚೇರಿಯಲ್ಲಿ ಭೇಟಿ. ಪಕ್ಷದ ಮುಂದಿನ ನಡೆ ಬಗ್ಗೆ ಚರ್ಚಿಸಲಿರೋ ದಳಪತಿ. ಕರ್ನಾಟಕದಲ್ಲಿ ಶುರುವಾಗಲಿದೆ ಮೋದಿ ಅಮಿತ್ ಶಾ ಮೇನಿಯಾ. ಪಂಚರಾಜ್ಯಗಳ ಎಲೆಕ್ಷನ್ ಬಳಿಕ ರಾಜ್ಯಕ್ಕೆ ಆಗಮನ. ಶನಿವಾರ ಅಮಿತ್ ಶಾ, ಭಾನುವಾರ ಮೋದಿ ಎಂಟ್ರಿ. ರಾಜ್ಯದಲ್ಲಿ ಈಗಿನಿಂದಲೇ ಎಲೆಕ್ಷನ್ ಟ್ರೆಂಡ್ ಸೆಟ್ಗೆ ಸಿದ್ಧತೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ. ರಾಜ್ಯ ಶಿಕ್ಷಣ ನೀತಿ ಆಯೋಗದ ಅಂತಿಮ ವರದಿ ಬಗ್ಗೆ ವಿಶೇಷ ಚರ್ಚೆ. ಸಭೆಯಲ್ಲಿ ಇನ್ನೂ ಹಲವು ಮಹತ್ವದ ವಿಚಾರಗಳ ಚರ್ಚೆ ಸಾಧ್ಯತೆ. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ವಿವಿಧ ಸ್ವಾಮೀಜಿಗಳಿಗೆ ಆಹ್ವಾನ. ಠಕ್ಕರ್ ಕೊಡಲು ಸಾಧನಾ ಸಮಾವೇಶ ನೆಪದಲ್ಲಿ ಕಾಂಗ್ರೆಸ್ನಿಂದ ಅಹಿಂದ ಸ್ವಾಮೀಜಿಗಳಿಗೆ ಆಹ್ವಾನ. ಮೇ 9ಕ್ಕೆ ಬಿಜೆಪಿ ಮಾಡೋ ಆರೋಪಗಳಿಗೆ ಮೇ 20ರಂದು ವೇದಿಕೆಯಲ್ಲೇ ಕೌಂಟರ್ಗೆ ಸಿದ್ಧತೆ. ಇನ್ನೂ ಮುಗಿಯದ ಹರಿಹರ ಪಂಚಮಸಾಲಿ ಪೀಠದ ಗೊಂದಲ. ರಾಜ್ಯಾದ್ಯಂತ ಲೆಕ್ಕ ಕೊಡಿ ಅಭಿಯಾನ ವಿಸ್ತರಣೆಗೆ ಪ್ಲಾನ್. ಟ್ರಸ್ಟಿಗಳು ಕೊಟ್ಟ ಲೆಕ್ಕದ ಬಗ್ಗೆ ಮಹಾಂತ ಶ್ರೀಗಳ ಗದ್ದುಗೆ ಮೇಲೆ ಪ್ರಮಾಣ ಮಾಡಲಿ, ಇಲ್ಲದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಪಕ್ಕದ ಮನೆ ವ್ಯಕ್ತಿಯ ಹೆಂಡತಿ ಮೇಲೆ ಕಣ್ಣು. ಪ್ರಶ್ನೆ ಮಾಡಿದ್ರೆ ಮಚ್ಚು. ದೋಸೆ ತವಾದಿಂದ ಹಲ್ಲೆ. ಬೆಂಗಳೂರಿನ ಶಂಕರಪುರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಆರೋಪಿ ಪುಟ್ಟರಾಜುನನ್ನ ಬಂಧಿಸಿದ ಪೊಲೀಸರು. ಎರಡನೇ ಹೆಂಡತಿ ಜೊತೆ ಜಗಳ ಮಾಡಿಕೊಂಡಿದ್ದ ಆಕೆಯ ಎರಡನೇ ಗಂಡ. ಮನೆಯಲ್ಲಿ ಶುರುವಾದ ಜಗಳ ಬಂದಿದ್ದು ಬೀದಿಗೆ. ಚಾಕು ಹಿಡಿದು ಕೊಲೆ ಮಾಡ್ತೀನಿ ಎಂದೋನಿಗೆ ಜನರ ಗೂಸ. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಟೆಕ್ಕಿ ಪೂಜಾ ದತ್ತ ಸಾವು ಹೇಗಾಯ್ತು ಅನ್ನೋದು ಇನ್ನೂ ನಿಗೂಢ. ಆತ್ಮಹತ್ಯೆ ಮಾಡಿಕೊಂಡ್ಲ, ಕಾಯಿಲೆಯಿಂದ ಮೃತಪಟ್ಟಳ ಅನ್ನೋ ಅನುಮಾನ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲೂ ಸಿಕ್ಕಿಲ್ಲ ಸ್ಪಷ್ಟತೆ. ಬೆಂಗಳೂರಲ್ಲಿ ರಸ್ತೆ ಪಕ್ಕದಲ್ಲೇ ಕಾರ್ ಪಾರ್ಕ್ ಮಾಡ್ತೀರಿ ಅಂದ್ರೆ ಎಚ್ಚರ. ಬೆಲೆ ಬಾಳೋ ವಸ್ತುಗಳನ್ನು ಬಿಟ್ಟೋದ್ರೆ ವಾಪಸ್ ಬರುವಷ್ಟರಲ್ಲಿ ಮಾಯ. ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ಕಾಲೇಜು ರಸ್ತೆಯಲ್ಲಿ ಗನ್ ಹಿಡಿದು ಓಡಾಡ್ತಾ ಇದ್ದ ಆಸಾಮಿ. ಶಂಕರ ಬಡ್ಡಿವಡ್ಡರ ಎಂಬಾತನ ಬಂಧಿಸಿದ ಬೆಳಗಾವಿ ಕಡೆ ಬಜಾರ್ ಪೊಲೀಸರು. ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿದವನ ಬಳಿ ಗನ್ ಕೂಡ ವಶಕ್ಕೆ. ಚಾಲಕನ ನಿಯಂತ್ರಣ ತಪ್ಪಿ ಗೂಡ್ಸ್ ವಾಹನ ಪಲ್ಟಿ. ವಿಜಯಪುರದ ಮನಗೂಳಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಘಟನೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಇಲ್ಲ. ವಾಹನ ಸವಾರರೇ, ಎಲ್ಲೆಂದರಲ್ಲಿ ವೆಹಿಕಲ್ ಪಾರ್ಕ್ ಮಾಡೋ ಮುನ್ನ ಎಚ್ಚರ. ಒಂದೇ ಒಂದು ತಿಂಗಳಲ್ಲಿ ಬೆಂಗಳೂರಿನಲ್ಲಿ 600 ವಾಹನಗಳ ಟೋಯಿಂಗ್ ಮಾಡಿರೋ ವಾಹನಗಳಲ್ಲಿ ಕಾರುಗಳೇ ಹೆಚ್ಚು. ಹಡಗುಗಳಲ್ಲೇ ಸಿಲುಕಿದ 100 ಭಾರತೀಯ ನೌಕಾ ಸಿಬ್ಬಂದಿ. ಇರಾನ್ ಅಮೆರಿಕ ಯುದ್ಧದಿಂದ ಸಂಕಷ್ಟ. ನ್ಯೂಸ್ ಫಸ್ಟ್ ಜೊತೆ ಕರಾಳ ಅನುಭವ ಹಂಚಿಕೊಂಡರು. 21 ದಿನ ಹಾರ್ಮುಜ್ನಲ್ಲಿ ಸಿಲುಕಿ ಬಂದ ರಮೇಶ್ ಶೆಟ್ಟಿ.
ಒಂದು ವಾರದ ಬಳಿಕ ಮೈದಾನಕ್ಕೆ ಕಮ್ಬ್ಯಾಕ್ ಮಾಡಲು ಆರ್ಸಿಬಿ ರೆಡಿ. ಎಕಾನಾ ಮೈದಾನದಲ್ಲಿ ಲಕ್ನೋ ಎದುರಿಸಲು ಸಜ್ಜಾದ ರೆಡ್ ಆರ್ಮಿ. ವಿಶ್ರಾಂತಿಯ ಬಳಿಕ ಮೈದಾನಕ್ಕಿಳಿದ ಆಟಗಾರರಿಂದ ಭರ್ಜರಿ ಪ್ರಾಕ್ಟೀಸ್. ಗುಜರಾತ್ ವಿರುದ್ಧ ಪಿಂಕ್ ಜರ್ಸಿ ತೊಟ್ಟು ಕಣಕ್ಕಿಳಿಯಲಿರೋ ಆರ್ಆರ್. ಪಿಂಕ್ ಪ್ರಾಮಿಸ್ ಅಭಿಯಾನದಡಿ ಮಹಿಳಾ ಸಬಲೀಕರಣವನ್ನು ಬೆಂಬಲಿಸುವ ಉದ್ದೇಶ. ಪ್ರತಿಯೊಂದು ಸಿಕ್ಸರ್ಗೆ 6 ಮನೆಗೆ ಸೋಲಾರ್ ನೀಡಲು ಫ್ರಾಂಚೈಸಿ ನಿರ್ಧಾರ. ಸಪ್ತಪದಿ ತುಳಿದ ನಟ ಜೆಪಿ ತುಮಿನಾಡ್. ಬಹುಕಾಲದ ಗೆಳತಿ ರಶ್ಮಿಕಾ ಕೈ ಹಿಡಿದ ಸೂಫ್ರಮ್ ಸೋ ಡೈರೆಕ್ಟರ್. ಮಂಗಳೂರಿನ ಪಿಲಿಕುಳದಲ್ಲಿ ನಡೆದ ವಿವಾಹದಲ್ಲಿ ಭಾಗಿಯಾಗಿ ಶುಭ ಕೋರಿದ ರಾಜ್ ಬಿ ಶೆಟ್ಟಿ. ದುನಿಯಾ ವಿಜಯ್ ನಿರ್ದೇಶನದ ಸಿಟಿ ಲೈಟ್ಸ್ ಸಿನಿಮಾದ ಮೊದಲ ಹಾಡು ಬಿಡುಗಡೆ. ಬಾವಾ ಬಾವಾ ಹಾಡಿಗೆ ಭರ್ಜರಿ ರೆಸ್ಪಾನ್ಸ್. ವಿಜಯ್ ಪುತ್ರಿ ಮೊನಿಷಾ, ವಿನಯ್ ರಾಜ್ಕುಮಾರ್ ಲೀಡ್ ರೋಲ್ನಲ್ಲಿ ಆಕ್ಟಿಂಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.